ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿ ವೀಲ್ ಚೇರ್ ವ್ಯವಸ್ಥೆನೇ ಇಲ್ಲ. ಚುನಾವಣಾ ಆಯೋಗದ ವಿರುದ್ಧ 80 ವರ್ಷ ದಾಟಿದ ಮತದಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಯಸ್ಸಾದವರು ವೋಟ್ ಹಾಕಬಾರ್ದಾ ಅಂತ ರಮಾಭಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮಂತವರು ವೋಟ್ ಮಾಡೋದು ಹೇಗೆ? ವೀಲ್ ಚೇರ್ ವ್ಯವಸ್ಥೆನೂ ಇಲ್ಲಿ ಇಲ್ಲ. ಚುನಾವಣೆ ಸಂದರ್ಭದಲ್ಲಾದರೂ ನಮಗೆ ಅಗತ್ಯ ವ್ಯವಸ್ಥೆ ಮಾಡದೇ ಇದ್ರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ವೀಲ್ ಚೇರ್ನ ವ್ಯವಸ್ಥೆ ಅನ್ನೋದೇ ಇಲ್ಲ, ಎಲ್ಲ ಕಡೆಯಲ್ಲೂ ಇದೆ, ಇಲ್ಲಿ ಯಾಕೋ ಗೊತ್ತಿಲ್ಲ. ಆದರೂ ನಮ್ಮ ಕರ್ತವ್ಯ ನಾವು ಮಾಡೇ ಮಾಡ್ತೀವಿ, ವೋಟ್ ಹಾಕೇ ಹಾಕ್ತೀವಿ ಅಂತ ವೋಟ್ ಹಾಕ್ತಾ ಇದ್ದಾರೆ. ಎಲ್ಲ ಮತಗಟ್ಟೆಯಲ್ಲೂ ಕೂಡ ಈ ಥರ ಹಿರಿಯ ನಾಗರಿಕರಿಗೆ ಮತ್ತು ವಿಶೇಷ ಚೇತನರಿಗೆ ಅಂತಾನೆ ಪ್ರಮುಖವಾಗಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ವೀಲ್ ಚೇರ್ನ ವ್ಯವಸ್ಥೆ ಇದೆ. ಸಿಬ್ಬಂದಿಗಳೇ ಕೈ ಹಿಡಿದು ಕರ್ಕೊಂಡು ಹೋಗಿ ವೋಟ್ ಹಾಕಿಸ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಚುನಾವಣಾ ಆಯೋಗ ವ್ಯವಸ್ಥೆಯನ್ನ ಮಾಡಿದ್ರು ಕೂಡ ಇಲ್ಲಿ ಯಾಕೆ ವೀಲ್ ಚೇರ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. 80 ಬರೋರಿಗೆ ಏನು ಅನುಕೂಲ ಮಾಡಿದ್ದೀವಿ? ನಾವು ದಾಸರಳ್ಳಿಯಿಂದ ಬಂದೀವಿ. ನೀವು ವೋಟ್ ಹಾಕಿ ನಿಮ್ಮನ್ನು ತರಿಸ್ಬೇಕಂತ ಮಾಡಿದ್ವಿ. ಒಂದೇನು ವ್ಯವಸ್ಥೆ ಇಟ್ಟಿಲ್ಲ. ನೀವು ಏನದ ನಮ್ಮಂತ 80 ಬರೋರಿಗೆ ಏನು ಅನುಕೂಲ ಮಾಡಿದ್ದೀವಿ? ಏನೂ ಅನುಕೂಲ ಇಲ್ಲ. ಮತ್ತು ವೋಟ್ ಹತ್ರ ಕೇಳ್ತೀವಿ, ತಪ್ಪಲ್ಲ ನಿಮ್ಮದು, ಹಂಗೆ ಕೇಳಬಾರ್ದು. ವೀಲ್ ಚೇರು ಬಾರಿ ಏನು ವ್ಯವಸ್ಥೆ ಇಲ್ಲ. ಎಲ್ಲರಿಗೂ ನಾವು ಹೋಗಿ ನೀವು ನಮ್ಮ ವೋಟ್ ಹಾಳು ಮಾಡಬಾರ್ದು ಅಂತ ನಿಮ್ಗೆ ಹಾಕ್ಬೇಕಿದ್ದೀವಿ. ಇದನ್ನು ನೀವು ತಿಳ್ಕೋಬೇಕು. ಎಲ್ಲರೂ ಜಗತ್ತಾಗ ಎಲ್ಲರಿಗೂ ಚಲೋ ಇಡುವಂಥ ಕೆಲಸ ಮಾಡಿ. ಮತ್ತೆ ಇಲ್ಲೇನದ ಏನು ಚೇರದ್ರ ಬರ್ಲಿಕ್ಕೆ ಏನು ತ್ರಾಸು? ಬರ್ಬೇಕಿಲ್ಲ. ಅದಕ್ಕೆ ಬಸ್ಸಿಗೆ ನಾವು ಅಲ್ಲಿ ಇಲ್ಲಿ ಬರ್ಲಿಕ್ಕೆ ಒಳಗೆ ವೋಟ್ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡ್ಬೇಕಿದ್ವಿ. ಮತ್ತೆ ವ್ಯವಸ್ಥೆ ಮಾಡಲಿಲ್ಲ, ವೋಟ್ ಯಾಕೆ ಬೇಡ್ತೀರಿ? ತಪ್ಪು ನಿಮ್ಮದು. ನಾವು ಅದೆಲ್ಲ ವಿಚಾರ ಮಾಡಿದ್ರೆ ಹಾಕ್ಬೇಕಂತ ಆದರೆ ಎಲ್ಲರಿಗೂ ಕೇಳ್ತೀವಿ. ನೋಡಿ ಏನು ಮಾಡ್ತೀವಿ, ನೀರಿನ ವ್ಯವಸ್ಥೆ ಇಲ್ಲ. ಏನು ಅನುಕೂಲದ ಎಲೆಕ್ಷನ್ ಬಂದಾಗಷ್ಟೇ ಅನುಕೂಲ ಮಾಡ್ತೀವಿ. ಆದರೆ ನಮ್ಮನ್ನು ನೀವು ಕೇಳಬೇಕಲ್ಲ. ನಮ್ಮ ಕಷ್ಟ ದುಃಖ ಎಲ್ಲ ನೀವು ಕೇಳಿದರೆ ಒಂದು ಇದು ಇರ್ತದೆ. ಏನು ಕೇಳಲ್ಲ ನಿಮ್ಮದು. ವೋಟ್ ಹಾಕ್ಲಿಕ್ಕೆ ಬರೋ ಹೊತ್ತಿನಾಗ ಒಂದು ಎಷ್ಟು ಅನುಕೂಲ, ಏನು ರೋಡ್ ಸ್ವಚ್ಛ ಮಾಡೋದು, ಏನೆಲ್ಲ ಮಾಡ್ತೀವಿ. ಹಂಗೆ ಮಾಡಬಾರ್ದು ಯಾವಾಗಲೂ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಆ್ಯಕ್ಚುಲಿ ಎಲ್ಲ ಮತಗಟ್ಟೆಯಲ್ಲೂ ಈ ಥರದ ವ್ಯವಸ್ಥೆನ ಮಾಡಲೇಬೇಕು ಹಿರಿಯ ನಾಗರಿಕರಿಗೆ ಅಂತ. ವೀಲ್ ಚೇರ್ನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಇದೆಲ್ಲವೂ ಕೂಡ. ಅಂದರೆ ಇಲ್ಲಿ ಯಾಕೆ ಮಾಡಿಲ್ಲ? ಏನು ಹೇಳ್ತಾರೆ ಸಿಬ್ಬಂದಿ? ದೇಶದಲ್ಲಿ ಏನು ಚುನಾವಣೆ ಸಂದರ್ಭದಲ್ಲಿ ಎಲ್ಲಾ ಮತಕ್ಷೇತ್ರಗಳಲ್ಲಿ ಮತಗಟ್ಟೆಗಳಲ್ಲಿ ಒಂದಷ್ಟು ವ್ಯವಸ್ಥೆಯನ್ನು ಮಾಡಬೇಕಾಗಿರುತ್ತೆ. ಅದು ಚುನಾವಣಾ ಆಯೋಗದ ಕರ್ತವ್ಯ ಕೂಡ ಆಗಿರುತ್ತೆ. ಪ್ರಮುಖವಾಗಿ ನಿನ್ನೆ ಕೂಡ ಚುನಾವಣಾ ಆಯೋಗದ ಅಧಿಕಾರಿಗಳು ಹೇಳಿದಾಗೆ ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ನಾವು ಏನೋ ಸಂಪೂರ್ಣ ವ್ಯವಸ್ಥೆನ ಮಾಡಿದ್ದೇವೆ. ಏನೋ 80 ವರ್ಷ ಮೇಲ್ಪಟ್ಟಂತಹ 60 ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗೆ, ಹಿರಿಯ ಮತದಾರರಿಗೆ ಒಂದು ವ್ಯವಸ್ಥೆನ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಆದ್ರೆ ಹೊಸಕೆರೆಹಳ್ಳಿಯ ಮತಗಟ್ಟೆಯಲ್ಲಿ ಇವತ್ತು ನೋಡ್ತಾ ಇರ್ಬೋದು, ಇಲ್ಲಿ ಬೆಳಿಗ್ಗೆಯಿಂದ ಸುಮಾರು 6 ಗಂಟೆಯಿಂದ ಮತದಾನ ಪ್ರಾರಂಭವಾಗಿದೆ. ಆದ್ರೆ ಆ 6 ಗಂಟೆಯಿಂದ ಬರ್ತಾ ಇರುವಂತ ಜನಸಂಖ್ಯೆಗಳಲ್ಲಿ ಅತಿ ಹೆಚ್ಚು ಬರ್ತಾ ಇರೋದು ಆ ಹಿರಿಯ ನಾಗರಿಕರು. ಆ ಹಿರಿಯ ನಾಗರಿಕರಿಗೆ ಒಂದು ವ್ಯವಸ್ಥೆ ಮಾಡಲಾಗಿಲ್ಲ. ಪ್ರಮುಖವಾಗಿ ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ವೀಲ್ ಚೇರ್ ವ್ಯವಸ್ಥೆ ಆಗಿರ್ಬೋದು. ಅದರಲ್ಲೂ ಪ್ರಮುಖವಾಗಿ ಹೊಸಕೆರೆಹಳ್ಳಿಯ ಈ ಶಾಲೆ ಏನಿದೆ ಇದು ತುಂಬಾ ಹೈಟ್ ಅಲ್ಲಿದೆ. ಗುಡ್ಡದ ಮೇಲೆ ಕಟ್ಟಿರೋದ್ರಿಂದ ಆ ಮೆಟ್ಲಿಗೂ ಹತ್ತು ಬರಬೇಕು. ಒಂದು ದೊಡ್ಡ ಏನು ವೀಲ್ ಚೇರ್ ಅಲ್ಲೇ ಬರಬೇಕಾಗುತ್ತೆ. ಆದ್ರೂ ಕೂಡ ಒಂದು ವ್ಯವಸ್ಥೆ ಮಾಡಿಲ್ಲ. ಎಷ್ಟೋ ಜನ ಹಿರಿಯ ನಾಗರಿಕರು ಮೆಟ್ಲು ಹತ್ತೋದಿಕ್ಕಾಗದೆ ಅದ್ರ ಮೇಲೆ ಇಟ್ಕೊಂಡು ಓಡಾಡ್ತಾ ಉದಾಹರಣೆಗಳಿದೆ. ನೋಡ್ತಾ ಇರುತ್ತೆ, ಕಾಣ್ತಾ ಇರುತ್ತೆ. ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ. ಯಾಕಂತಂದ್ರೆ ಅಲ್ಲಿ ತುಂಬಾ ಹೈಟ್ ಅಲ್ಲಿರೋದನ್ನ ಅವ್ರು ಬರಕಾಗ್ತಾ ಇಲ್ಲ. ಆದ್ರೂ ಕೂಡ ಅವ್ರು ಹೇಳ್ತಾರೆ, ನಾವು ಮುಂದೆ ಎಷ್ಟೇ ಸಮಸ್ಯೆ ಮಾಡಿದ್ದಾರೆ, ಒಂದು ನೀರಿನ ವ್ಯವಸ್ಥೆ ಇಲ್ಲ, ನೀರು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ, ಜೊತೆಗೆ ಏನೋ ವೀಲ್ ಚೇರ್ ವ್ಯವಸ್ಥೆ ಮಾಡಿಲ್ಲ. ಬೆಳಿಗ್ಗೆ ನೋಡ್ಬೇಕಾಗಿತ್ತು ಒಂದು ಏನೋ ಶಾಸ್ತ್ರಕ್ಕೆ ಮಾಡೋ ರೀತಿಯಾಗಿ ಒಂದು ಪೊಲೀಸ್ ಅಧಿಕಾರಿಗಳು ಒಂದು ಇಬ್ಬರಿಗೆ ಆ ರೀತಿ ಮಾಡಿ ಮತ್ತೆ ಹೋಗ್ಬಿಟ್ಟು ಎಲ್ಲೋದು ಅಂತ ಗೊತ್ತಿಲ್ಲ. ಈಗ ಬರುವಂತ ಎಲ್ಲಾ ಹಿರಿಯ ಮತದಾರರು ಕೂಡ ಅವರ ಫ್ಯಾಮಿಲಿ ಜೊತೆ ಬರಬೇಕು. ಅದ್ರಲ್ಲೂ ತುಂಬಾ ಹೈಟ್ ಇರೋದ್ರಿಂದ ಅವ್ರಿಗೆ ಇಳಿಯೋದು ಕಷ್ಟ, ಹತ್ತೋದಕ್ಕೂ ಕಷ್ಟ. ಅದ್ರಲ್ಲೂ ಒಂದೇ ಇದೆ, ಒಂದು ಚೇರು ಕೂಡ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ. ಅದನ್ನ ತಳ್ಳೋಕ್ ಹೋದ್ರೆ ಮತ್ತೆ ಅದು ಇದಕ್ಕೆ ವಾಪಸ್ ಬರುವಂತ ಚೇರ್ಗಳು ಈ ರೀತಿಯಾದಂತ ವ್ಯವಸ್ಥೆನ ಮಾಡಲಾಗಿದೆ. ಇದಕ್ಕೂ ಏನು ಮತದಾನ ಮಾಡುವಂತ ಮತದಾರರಿಗೆ ಏನು ಬೇಸಿಕ್ ನೀಡ್ಸ್ ಇಲ್ಲ ಅಂತಂದ್ರೆ ಅವ್ರು ಹೇಗ್ ಮಾಡ್ಬೇಕು? ಮತದಾನ ಮಾಡ್ಬೇಕು, ನೀರಿನ ವ್ಯವಸ್ಥೆ ಇಲ್ಲ, ಕೂತ್ಕೊಳ್ಳೋಕೆ ಚೇರ್ ವ್ಯವಸ್ಥೆಗಳಿಲ್ಲ. ಅವ್ರನ್ನ ಅವ್ರ ಫ್ಯಾಮಿಲಿ ಕರ್ಕೊಂಡ್ಬಂದು ಎತ್ಕೊಂಡ್ಬಂದು ಇಲ್ಲಿ ಮೇಲ್ಗಡೆ ಓಟ್ ಹಾಕ್ಸೋ ಜೊತೆಗೆ ಈ ಮಧ್ಯದಲ್ಲಿ ಒಂದು ಏನೋ ಮತಗಟ್ಟೆ 8ರಲ್ಲಿ ರೂಮ್ ನಂಬರ್ 8ರಲ್ಲಿ ಮತಯಂತ್ರ ಕೆಟ್ಟೋಗುತ್ತೆ. ಆ ಮತಯಂತ್ರ ಕೆಟ್ಟೋದ ಮೇಲೆ ಅದನ್ನ ರೆಡಿ ಮಾಡ್ತಾರೆ, ಅರ್ಧ ಗಂಟೆ ಆಗುತ್ತೆ. ಅದನಂತರ ಅಧಿಕಾರಿಗಳು ಬಂದು ರೆಡಿ ಮಾಡ್ಬೇಕು ಅದನ್ನ. ಅವಾಗ ಸುಮಾರು ಅರ್ಧ ಗಂಟೆಗಳ ಕಾಲ ಸುಮಾರು 50ಕ್ಕೂ ಹೆಚ್ಚು ಮತದಾರರು ಸರ್ವಿಸ್ ಅನ್ನ ಹಾಗೆ ನಿಂತಿದ್ರು. ಸೊ ಇದೆಲ್ಲ ಏನು ನಿನ್ನೆ ಪ್ರೆಸ್ ಮೀಟ್ ಹೇಳಿದ್ದು ನೋಡ್ಬಿಟ್ರೆ ಎಲ್ಲೂ ಕೂಡ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅಂತ. ಇಲ್ಲಿ ಬೇಸಿಕ್ ನೀಡ್ಸ್ ನ ಕೊಡೋದ್ರಲ್ಲೇ
ಚುನಾವಣಾಧಿಕಾರಿಗಳು ಫೇಲ್ ಆಗಿದ್ದಾರೆ. ಪೊಲೀಸ್ ಅಧಿಕಾರಿಗಳು ವ್ಯಾನ್ ಅಲ್ಲಿ ಹಾಕ್ಕೊಂಡು ನಿಂತಿರ್ತಾರೆ, ಬಿಟ್ಟರೆ ಬಂದಿಲ್ವ ಅಖಾಡದಲ್ಲಿ ಇಳಿದು ಇಲ್ಲೇನ್ ಸಮಸ್ಯೆ ಆಗ್ತಿದ್ ನೋಡಕ್ಕೆ ಕೋರ್ಟ್ ವ್ಯವಸ್ಥೆ ಮಾಡಕ್ಕಾಗಲ್ಲ ಇವ್ರಿಗೆ. ನಿಜಕ್ಕೂ ಹಿರಿಯ ಮತದಾರರು ತುಂಬಾ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮೂಲಭೂತ ಸೌಕರ್ಯಗಳನ್ನ ಕೊಡದೆ ನಾವು ಮತದಾನ ಹೇಗ್ ಮಾಡ್ಬೇಕು, ಇದಕ್ಕೆ ಯಾರು ಜವಾಬ್ದಾರಿ ಆಗಿರ್ತಾರೆ? ನಾವು ಹೋಗಿ ಕೇಳಕ್ಕಾಗುತ್ತಾ? ಅದನ್ನ ಮಾಡ್ಬೇಕಾದ್ರೆ ಅವ್ರ ಮೂಲಭೂತ ಕರ್ತವ್ಯ ಅಲ್ವಾ ಅಂತ ಹೇಳ್ತಾರೆ. ಜೊತೆಗೆ ಯಾರು ಏನೇ ಕೊಟ್ಟು ಬಿಟ್ಟು ನಮ್ಮ ಕರ್ತವ್ಯ ಮತದಾನ ಮಾಡೇ ಮಾಡ್ತೀವಿ, ನಾವು ಚಲಾಯಿಸ್ತೀವಿ. ನಮ್ಮ ನಾಯಕ ಯಾರಾಗ್ಬೇಕು, ನಮ್ಮ ಅಧಿಕಾರಿಗಳು ನಮ್ಮ ಮುಂದಿನ ನಾಯಕತ್ವ ಯಾರು ಕೊಡಬೇಕು ಅಂತ ಅವರು ಕ್ಲಿಯರ್ ಆಗಿರೋದ್ರಿಂದ ಅವ್ರು ಮತದಾನ ಮಾಡೋದಕ್ಕೆ ಬರ್ತಾ ಇದಾರೆ. ನೀತಿ. ಓಕೆ, ಥ್ಯಾಂಕ್ ಯು ರಮೇಶ್ ತಮ್ಮಲ್ಲಿ ಡೀಟೇಲ್ಸ್ಗಾಗಿ.